ಇವತ್ತು ಮಾಡೋದು ಚಿಕನ್ ಅರ್ಧ ಕೆ ಜಿದು ಸೆಮಿ ಗ್ರೇವಿ ಇದು ಮಾಡೋದು. ಇದು 1/2 kg ಚಿಕನ್ನು. ಇದಕ್ಕೆ ಬೇಕಾಗೋ ಸಾಮಾನು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಇದು ಗರಂ ಮಸಾಲ, ಅರಿಶಿನ, ಅಚ್ಕಾರ ಪುಡಿ ಇಷ್ಟು ಇದ್ದರೆ ಸಾಕು. ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿದ್ಮೇಲೆ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಕಸ್ತೂರಿ ಮೇಥಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಬಂದಮೇಲೆ ಮೆಣಸಿನ್ಕಾಯಿ ಹಾಕೋಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಮೆಣಸಿನ್ಕಾಯಿ ರೋಸ್ಟ್ ಆಗಿದೆ. ಇದು ಈರುಳ್ಳಿ ಹಾಕೊಳ್ತೀನಿ. ನೋಡಿ, ಈರುಳ್ಳಿ ಹಾಕೊಂಡು ಚೆನ್ನಾಗಿ ರೋಸ್ಟ್ ಆದಮೇಲೆ ನೋಡಿ ಈಗ ಟೊಮೊಟೊ ಹಾಕೊಂಡಿದ್ದೀನಿ. ಟೊಮೊಟೊ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋತ್ತಿದೆ ಎಲ್ಲ ಜೊತೆ. ರುಚಿಗೆ ತಕ್ಕಂತೆ ಉಪ್ಪು ಹಾಕೊಳ್ತೀನಿ. ಚೆನ್ನಾಗಿ ರೋಸ್ಟ್ ಆಗಿ ಇವಾಗ ಟೊಮೊಟೊ ಚೆನ್ನಾಗಿ ರೋಸ್ಟ್ ಆಗಿದೆ. ಇದಕ್ಕೀಗ ಚಿಕನ್ ಹಾಕೊಳ್ತೀನಿ. ನೋಡಿ, ಚಿಕನ್ ಹಾಕಬೇಕು. ಚಿಕನ್ ಹಾಕೊಂಡ್ಮೇಲೆ ಚೆನ್ನಾಗಿ ರೋಸ್ಟ್ ಆಗಿರ್ತದೆ. ರೋಸ್ಟ್ ಆದಮೇಲೆ ಮಸಾಲೆ ಎಲ್ಲ ಹಾಕಬೇಕು. ಸಿಂಪಲ್ ರೆಸಿಪಿ, ಯಾರು ಬೇಕಾದ್ರೂ ಹಾಕ್ಬೇಕು. ನೋಡಿ, ಈಗ ಚಿಕನ್ ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕಿದ್ದು. ಹುರಿದ್ಮೇಲೆ ಮಸಾಲೆ ಹಾಕಬೇಕು. ನೋಡಿ, ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದಕ್ಕೆ ಮಸಾಲೆ ಹಾಕಿ ಎಣ್ಣೆ ಬಿಟ್ಕೊಂಡಿದ್ದೆ. ಬೆಂಗಳೂರು ಚಿಕನ್ ಬೇಗ ಬೆಂದೋಗುತ್ತೆ. ನೋಡಿ, ಈಗ ಚೆನ್ನಾಗಿ ರೋಸ್ಟ್ ಹಾಕಬೇಕು. ಎಣ್ಣೆ ಬಿಟ್ಕೊಳ್ತಿದ್ದು ಬಿಟ್ಟಾದ್ಮೇಲೆ ಮಸಾಲೆ ಹಾಕ್ತೀನಿ. ಅದು ಮಸಾಲೆ ತೋರಿಸ್ತೀನಿ. ಚೆನ್ನಾಗಿ ರೋಸ್ಟ್ ಆಗಬೇಕು. ಆಗಿದೆ ಸೆಮಿ ಗ್ರೇವಿ. ಇದು ಚಪಾತಿಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಇವಾಗ ಆಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಡ್ತೀನಿ. ಹಲೋ ಫ್ರೆಂಡ್ಸ್, ಈಗ ಚಿಕನ್ದು ಚಪಾತಿ, ಚಿಕನ್ ಗೊಜ್ಜು, ಲಿವರು, ಬರ್ಗರ್, ಫ್ರೈ ಎಲ್ಲ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ತಿಂದು ಹೇಗಿದೆ ಅಂತ ಹೇಳಿ ಕಮೆಂಟ್ ಹಾಕಿ.